ಎಲ್ರಿಗೂ ನಮಸ್ಕಾರ. ಇವತ್ತು ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧಿ ಯುಗದ ಬಗ್ಗೆ ಚರ್ಚೆ ಮಾಡೋಣ. ಈ ಗಾಂಧಿ ಯುಗ ಅಂತ ಕರಿತೀವಿ ನಾವು. ರಾಷ್ಟ್ರೀಯ ಚಳವಳಿಯನ್ನು ಮುಖ್ಯವಾಗಿ 3 ಭಾಗ ಮಾಡಿದ್ರೆ ನಾವು. ಒಂದು ಮಂದಗಾಮಿಗಳ ಯುಗ, ಎರಡನೇದ್ದು ತೀವ್ರಗಾಮಿಗಳ ಯುಗ, ಮೂರನೇದ್ದು ಗಾಂಧಿ ಯುಗ. ಗಾಂಧಿ ಯುಗದ ಕಾಲಾವಧಿ ಅಂತಕ್ಕಂಥ 1919ರಿಂದ 1947, ಕೆಲವರು 1920ರಿಂದ 1947 ಅಂತಕ್ಕಂತಹ ಪದವನ್ನು ಹೇಳ್ತಾ ಇದ್ದಾರೆ. ಈ ಒಂದು ಗಾಂಧಿ ಯುಗಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದರು. ಯಾವ ಕಾಲವನ್ನು ಅಂದರೆ ಮುಖ್ಯವಾಗಿ ಕೊಟ್ಟಿದ್ರು ಯಾವುದೊಂದಾಗ ಮಂದಗಾಮಿಗಳ ಯುಗ, ತೀವ್ರಗಾಮಿಗಳ ಯುಗ, ನೆಕ್ಸ್ಟ್ ಗಾಂಧಿ ಯುಗ ಅಂತಕ್ಕಂಥದ್ದು. ಯಾವ ಕಾಲವನ್ನು ಸಾಮೂಹಿಕ ಚಳವಳಿಯ ಕಾಲ ಅಂತ ಕರೀತಾರೆ ಅಂತ ಹೇಳಿದ್ರು. ಯಾವ ಕಾಲವನ್ನು ಅಂದರೆ ರಾಷ್ಟ್ರೀಯ ಚಳವಳಿಯಲ್ಲಿ ಯಾವ ಯುಗವನ್ನು ರಾಷ್ಟ್ರೀಯ ಸಾಮೂಹಿಕ ಚಳವಳಿಯ ಕಾಲ ಅಂತಂದರೆ ಈ ಒಂದು ಗಾಂಧಿ ಯುಗವನ್ನು ಸಾಮೂಹಿಕ ಚಳವಳಿಯ ಕಾಲ ಅಂತ ಪದವನ್ನು ಬಳಕೆ ಮಾಡಿದ್ದಾರೆ. ಸಾಮೂಹಿಕ ಚಳವಳಿಯ ಕಾಲ ಅಂತಕ್ಕಂಥ ಸಾಮೂಹಿಕ ಚಳವಳಿಯ ಕಾಲ ಅಂತಕ್ಕಂಥ ಪದವನ್ನು ಬಳಕೆ ಮಾಡಲಾಗಿದೆ ಅಂತಕ್ಕಂಥದ್ದು. ಈ ಗಾಂಧಿ ಯುಗ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಅಥವಾ ಗಾಂಧಿಯವರ ಬಗ್ಗೆ ಯಾವ್ಯಾವ ಪ್ರಶ್ನೆಗಳನ್ನು ಕೇಳಿದರೆ, ಗಾಂಧೀಜಿ ಅಂತಕ್ಕಂಥದ್ದು ಆಫ್ರಿಕಾದಲ್ಲಿ ಏನು ಮಾಡಿದ್ರು, ಅವರ ಜನನಕ್ಕೆ ಸಂಬಂಧಪಟ್ಟಂತೆ ಆ ವಿಚಾರವಾಗಿ ಸ್ವಲ್ಪ ಈ ಒಂದು ಗಾಂಧೀಜಿಯ ಕೆಲವೊಂದು ಅಂಶಗಳನ್ನು ತಿಳ್ಕೊಳ್ಳೋಣ. ಈ ಒಂದು ಗಾಂಧೀಜಿಯ ಜೀವನ ಅಂತ ಬಂದಾಗ ಈ ಒಂದು ಗಾಂಧೀಜಿ ಅಂತಕ್ಕಂಥವ್ರು ಈ ಒಂದು ಜನನ ಅಥವಾ ಬಾಲ್ಯ ಅಂತಕ್ಕಂಥದ್ದು ಗಾಂಧೀಜಿ ಜನಿಸಿರ್ತಕ್ಕಂಥದ್ದು ಯಾವಾಗ ಅಂತಂದಾಗ ಅಕ್ಟೋಬರ್ 2, 1869. ಅಕ್ಟೋಬರ್ 2, 1869. ಇವರ ಜನನದ ಸ್ಥಳ ಯಾವುದು ಅಂತಂದಾಗ ಈ ಒಂದು ಗುಜರಾತ್ ರಾಜ್ಯದ ಪೋರ್ಬಂದರ್ ಅಂತಕ್ಕಂಥದ್ದು. ಯಾವುದು ಅಂತಂದಾಗ ಗುಜರಾತ್ ರಾಜ್ಯದ ಪೋರ್ಬಂದರ್ ಅಂತಕ್ಕಂಥದ್ದು. ಪ್ರಸ್ತುತವಾಗಿ ಪೋರ್ಬಂದರ್ ಅಂತಕ್ಕಂಥ ಸ್ಥಳ ಇದರಿಂದಾಗ ಸುಧಾಮಪುರ ಅಂತಕ್ಕಂತಹ ಸ್ಥಳದಲ್ಲಿ ಇವರು ಜನನ ಆಗುತ್ತೆ. ತಂದೆ ಹೆಸರು ಕರಮ್ಚಂದ್ ಗಾಂಧಿ, ತಾಯಿ ಹೆಸರು ಪುತಲಿಬಾಯಿ. ತಂದೆ ಹೆಸರು ಕರಮ್ಚಂದ್ ಗಾಂಧಿ, ತಾಯಿ ಹೆಸರು ಬಂದಾಗ ಪುತಲಿಬಾಯಿ. ನಂತರ ಹೆಂಡತಿ ಇವ್ರಿಗೆ 13ನೇ ವಯಸ್ಸಿನಲ್ಲಿ ಮದುವೆ ಆಗುತ್ತೆ. ಗಾಂಧೀಜಿಗೆ 13ನೇ ವಯಸ್ಸಿನಲ್ಲಿ ಮದುವೆ ಆಗುತ್ತೆ. ಇವರ ಹೆಂಡತಿ ಯಾವುದು ಅಂತಂದಾಗ ಕಸ್ತೂರಬಾ ಅಂತಕ್ಕಂಥವ್ರು ಇವರ ಹೆಂಡತಿ ಅಂತಕ್ಕಂಥದ್ದು. ಗಾಂಧೀಜಿಯ ಮಕ್ಕಳು ಪರೀಕ್ಷೆಯಲ್ಲಿ ಕೇಳಿಲ್ಲ, ಆದರೂ ಸ್ವಲ್ಪ ಗಾಂಧೀಜಿಯ ಮಕ್ಕಳು 4 ಜನ ಗಂಡು ಮಕ್ಕಳು, ಹರಿಲಾಲು, ಮಣಿಲಾಲು, ರಾಮದಾಸು, ಸೇವಾದಾಸ್ ಅಂತ. ಯಾವುದು ದೇವದಾಸ್ ಅಂತಕ್ಕಂಥದ್ದು. ಹರಿಲಾಲು, ಮಣಿಲಾಲು, ರಾಮದಾಸು, ದೇವದಾಸ್ ಅಂತಕ್ಕಂಥವ್ರು. ನಂತರ ಇವರು ಶಿಕ್ಷಣ ಅಂತಕ್ಕಂಥದ್ದು, ಇವರು ಪಡೆದಿರ್ತಕ್ಕಂತಹ ಒಂದು ಶಿಕ್ಷಣ ಯಾವುದು ಅಂತಂದಾಗ ಇವರು ಪಡೆದಿರ್ತಕ್ಕಂತಹ ಶಿಕ್ಷಣ ಅಂತಕ್ಕಂಥದ್ದು ಕಾನೂನು ಪದವಿಯನ್ನು ಪಡಿತಾರೆ. ಕಾನೂನು ಪದವಿಯನ್ನು ಎಲ್ಲಿ ಪಡಿತಾರೆ ಅಂದಾಗ ಇಂಗ್ಲೆಂಡ್ನಲ್ಲಿ ಪಡಿತಾರೆ. ಕಾನೂನು ಪದವಿ ಪಡಿತಾರೆ. ನಂತರ ಇಂಗ್ಲೆಂಡ್ನಿಂದ ಭಾರತಕ್ಕೆ ಬಂದಿರತಕ್ಕಂಥದ್ದು, ಶಿಕ್ಷಣ ಪಡೆದು ಇಂಗ್ಲೆಂಡ್ನಿಂದ ಭಾರತಕ್ಕೆ ಬಂದಿರತಕ್ಕಂಥ 1891ರಲ್ಲಿ ಭಾರತಕ್ಕೆ ಬರ್ತಾರೆ. 1890ರಿಂದ 1893ವರೆಗೆ ಭಾರತದಲ್ಲಿ ವಕಾಲತ್ತು ಮಾಡ್ತಾರೆ. ವಕಾಲತ್ತು ಮಾಡಲಿಕ್ಕೆ ಮುಖ್ಯವಾಗಿರತಕ್ಕಂಥ ಅಂಶದಂದಾಗ ಆ ಸಂದರ್ಭದಲ್ಲಿ ವಕಾಲತ್ತು ಅಂತಕ್ಕಂಥದ್ದು ಅತ್ಯಧಿಕ ಆದಾಯ ತಂದುಕೊಡ್ತಕ್ಕಂತಹ ಒಂದು ವೃತ್ತಿಯಾಗಿತ್ತು. ಈ ರೀತಿ ವಕಾಲತ್ತು ಮಾಡ್ತಿರ್ಬೇಕು ಅಂತಂದಾಗ ಅದೇ ಸಂದರ್ಭದಲ್ಲಿ ಅವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗ್ತಾರೆ. ದಕ್ಷಿಣ ಆಫ್ರಿಕಾಕ್ಕೆ ಯಾವಾಗ ಹೋದ್ರು ಅಂತಂದಾಗ 1893ಕ್ಕೆ ದಕ್ಷಿಣ ಆಫ್ರಿಕಾ ಹೋಗ್ತಾರೆ. ದಕ್ಷಿಣ ಆಫ್ರಿಕಾಗೆ ಹೋಗ್ಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಯಾಕೆ ದಕ್ಷಿಣ ಆಫ್ರಿಕಾಕ್ಕೆ ಹೋದ್ರು ಅಂತಂದಾಗ ಈ ಒಂದು ಮುಂಬಯಿಯ ಒಬ್ಬ ಉದ್ಯಮಿ ಅವನು ಯಾರಂದಾಗ ದಾದಾ ಅಬ್ದುಲ್ಲಾ ಕಂಪನಿಯ ಪರವಾಗಿ ವಾದ ಮಾಡಲಿಕ್ಕೆ ಈ ಒಂದು ದಕ್ಷಿಣ ಆಫ್ರಿಕಾ ಹೋಗ್ತಾರೆ. ಒಂದು ಪ್ರಶ್ನೆ ಕೇಳಿದ್ರನ್ನ ಯಾಕೆ ಹೋದಂದಾಗ ಈ ಒಂದು ಮುಂಬಯಿಯ ದಾದಾ ಅಬ್ದುಲ್ಲಾ ಕಂಪನಿಯ ಪರವಾಗಿ ಅಬ್ದುಲ್ಲಾ ಕಂಪನಿಯ ಪರ ಏನು ಅಂತಂದಾಗ ವಾದ ಮಾಡಲಿಕ್ಕೆ ಅಥವಾ ವಕಾಲತ್ತು ಮಾಡಲಿಕ್ಕೆ ದಕ್ಷಿಣ ಆಫ್ರಿಕಾಕ್ಕೆ ಹೋದ್ರು. ಈ ದಕ್ಷಿಣ ಆಫ್ರಿಕಾದಲ್ಲಿ ಎಲ್ಲಿ ನೆಲೆಸಿದ್ರು ಅಂತಂದಾಗ ನೆಟಾಲ್ ಅಂತಕ್ಕಂತಹ ಪ್ರದೇಶದಲ್ಲಿ ಇವರು ನೆಲೆಸ್ತಾರೆ ಅಂತಕ್ಕಂಥದ್ದು.
ಈ ರೀತಿ ವಾದ ಮಾಡ್ತಿರ್ಬೇಕು ಅಂತಂದಾಗ ದಕ್ಷಿಣ ಆಫ್ರಿಕಾದಲ್ಲಿ ಅವರು ಯಾವ ರೀತಿಯಾಗಿರ್ತಕ್ಕಂತಹ ಕಾರ್ಯಗಳನ್ನ ಮಾಡಿದ್ದಾರೆ, ದಕ್ಷಿಣ ಆಫ್ರಿಕಾದಲ್ಲಿ ಅವರು ಈ ಒಂದು ರಾಷ್ಟ್ರೀಯ ಚಳವಳಿಗೆ ಸಂಬಂಧಪಟ್ಟಂತೆ ಅವರ ಜೀವನಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಏನ್ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಬಂದಾಗ ದಕ್ಷಿಣ ಆಫ್ರಿಕಾದಲ್ಲಿ ಮುಖ್ಯವಾಗಿ ಅಲ್ಲಿರ್ತಕ್ಕಂತಹ ದೊಡ್ಡದಾಗಿರ್ತಕ್ಕಂತಹ ಸಮಸ್ಯೆ ಅಂತಂದಾಗ ವರ್ಣಭೇದ ನೀತಿ. ವರ್ಣಭೇದ ನೀತಿ ಅಂತಂದಾಗ ಅಲ್ಲಿ ಸಹ ಎಂದಾಗ ದಕ್ಷಿಣ ಆಫ್ರಿಕಾ ಅಂತ ಸಂದರ್ಭದಲ್ಲಿ ಬಿಳಿಯರ ಆಳ್ವಿಕೆ ಒಳಪಟ್ಟಿತ್ತು. ದಕ್ಷಿಣ ಆಫ್ರಿಕಾ ಅಂತಕ್ಕಂಥದ್ದು ಬಿಳಿಯರ ಆಳ್ವಿಕೆ ಒಳಪಟ್ಟಿತ್ತು. ಆ ಒಂದು ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯ ವಿರುದ್ಧ ಏನ್ ಮಾಡ್ತಂದಾಗ ಸತ್ಯಾಗ್ರಹವನ್ನು ಮಾಡ್ತಾರೆ. ವರ್ಣಭೇದ ನೀತಿಯ ವಿರುದ್ಧ ಸತ್ಯಾಗ್ರಹವನ್ನು ಮಾಡ್ತಾರೆ. ಎಲ್ಲಿ ಮಾಡಿದಾಗ ದಕ್ಷಿಣ ಆಫ್ರಿಕಾದಲ್ಲಿ. ಹೊಸ ಪ್ರಶ್ನೆ ಕೇಳಿದರೆ, ಈ ಒಂದು ಗಾಂಧೀಜಿಯವರು ಸತ್ಯಾಗ್ರಹವನ್ನ ಮೊಟ್ಟ ಮೊದಲು ಎಲ್ಲಿ ಆರಂಭಿಸಿದರು ಅಂತ ಕೇಳಿದ್ದಾರೆ. ಗಾಂಧೀಜಿ ಅಂತಕ್ಕಂಥವರು ಸತ್ಯಾಗ್ರಹವನ್ನ ಮೊಟ್ಟ ಮೊದಲು ಆರಂಭಿಸಿರ್ತಕ್ಕಂಥ ಸ್ಥಳ ಯಾವುದು ಅಂತಂದಾಗ ದಕ್ಷಿಣ ಆಫ್ರಿಕಾದಲ್ಲಿ ಸತ್ಯಾಗ್ರಹವನ್ನ ಆರಂಭಿಸ್ತಾರೆ. ಈ ರೀತಿಯಾಗಿ ಈ ಒಂದು ವರ್ಣಭೇದ ನೀತಿಯ ವಿರುದ್ಧ ಈ ಒಂದು ಮುಖ್ಯವಾಗಿ ಒಂದು ವರ್ಣಭೇದ ವಿರುದ್ಧ ಹೋರಾಡಕ್ಕೋಸ್ಕರನೇ ಒಂದು ಪತ್ರಿಕೆ ಹೊರಡಿಸ್ತಾರೆ. ಯಾವುದಂದಾಗ ಇಂಡಿಯನ್ ಒಪಿನಿಯನ್ ಅಂತಕ್ಕಂಥದ್ದು. ವರ್ಣಭೇದ ನೀತಿಯ ವಿರುದ್ಧ ಈ ಒಂದು ಹೋರಾಟ ಮಾಡೋಕ್ಕೋಸ್ಕರನೇ ಇಂಡಿಯನ್ ಒಪಿನಿಯನ್ ಅಂತಕ್ಕಂತಹ ಒಂದು ಪತ್ರಿಕೆಯನ್ನು ಹೊರಡಿಸ್ತಾರೆ. ಈ ರೀತಿಯಾಗಿ ವರ್ಣಭೇದ ನೀತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯ ಅದೇ ರೀತಿಯಾಗಿ ಇವರು ದಕ್ಷಿಣ ಆಫ್ರಿಕಾದಲ್ಲಿ ಮುಖ್ಯವಾಗಿ ಯಾವುದಂದಾಗ ಈ ಒಂದು ಸತ್ಯಾಗ್ರಹ ಮಾಡೋಕ್ಕೋಸ್ಕರನೇ ಒಂದು ಆಶ್ರಮ ಸ್ಥಾಪನೆ ಮಾಡ್ತಾರೆ. ಅದರ ಹೆಸರು ಫಿನಿಕ್ಸ್ ಅಂತಕ್ಕಂಥದ್ದು. ದಕ್ಷಿಣ ಆಫ್ರಿಕಾದಲ್ಲಿ ಈ ಒಂದು ವರ್ಣಭೇದ ನೀತಿಯ ವಿರುದ್ಧ ಹೋರಾಟ ಮಾಡೋಕ್ಕೋಸ್ಕರನೇ ಸತ್ಯಾಗ್ರಹ ಮಾಡೋಕ್ಕೋಸ್ಕರನೇ ಒಂದು ಯಾವುದನ್ನ ತಂದಾಗ ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ. ಫಿನಿಕ್ಸ್ ಎಂಬ ಆಶ್ರಮವನ್ನ ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂತಂದಾಗ, ಎಲ್ಲಿ ಆರಂಭ ಮಾಡಿದ್ರು ಅಂದಾಗ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿ ಈ ಒಂದು ಫಿನಿಕ್ಸ್ ಅಂತಕ್ಕಂತಹ ಒಂದು ಮಾಡ್ತಾರೆ. ಅದೇ ರೀತಿಯಾಗಿ ಈ ಒಂದು ದಕ್ಷಿಣ ಆಫ್ರಿಕಾದಲ್ಲಿ ಸಾಕಷ್ಟು ಜನ ಭಾರತೀಯರಿದ್ರು. ದಕ್ಷಿಣ ಆಫ್ರಿಕಾದಲ್ಲಿ ಭಾರತೀಯರು ಯಾಕೆ ಹೋಗಿದ್ರು ಅಂತಂದಾಗ ಇಲ್ಲಿರ್ತಕ್ಕಂತಹ ಇಂಗ್ಲೆಂಡ್ ಅಂತಕ್ಕಂಥದ್ದು, ಬ್ರಿಟಿಷರ್ ಅಂತಕ್ಕಂಥದ್ದು ದಕ್ಷಿಣ ಆಫ್ರಿಕಾದಲ್ಲಿ ಗಣಿಗಾರಿಕೆ ಮಾಡೋಕ್ಕೋಸ್ಕರನೇ ಭಾರತೀಯ ವ್ಯಕ್ತಿಗಳನ್ನ ಈ ಒಂದು ದಕ್ಷಿಣ ಆಫ್ರಿಕಾ ನೋಡಿದ್ರು. ಅಲ್ಲಿ ಎಷ್ಟೋ ಜನ ಭಾರತೀಯರಿದ್ರು. ಈ ಒಂದು ಭಾರತೀಯರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಕ್ಕುಗಳಿದ್ದಿಲ್ಲ. ಭಾರತೀಯರ ಹಕ್ಕುಗಳನ್ನು ರಕ್ಷಣೆ ಮಾಡೋಕ್ಕೋಸ್ಕರನೇ ಈ ಒಂದು ಭಾರತೀಯರ ಹಕ್ಕುಗಳ ರಕ್ಷಣೆ ಮಾಡೋಕ್ಕೋಸ್ಕರನೇ ಈ ಒಂದು ಎಲ್ಲಿ ದಕ್ಷಿಣ ಆಫ್ರಿಕಾದ ನೆಟಾಲ್ ಇಂಡಿಯನ್ ಕಾಂಗ್ರೆಸ್ ಅಂತಕ್ಕಂಥ ಸ್ಥಾಪನೆ ಮಾಡ್ತಾರೆ. ದಕ್ಷಿಣ ಆಫ್ರಿಕಾದಲ್ಲಿ ಈ ಒಂದು ಯಾರು ಅಂದಾಗ ಭಾರತೀಯರ ಹಕ್ಕುಗಳ ರಕ್ಷಣೆಗೋಸ್ಕರನೇ ನೆಟಾಲ್ ಇಂಡಿಯನ್ ಕಾಂಗ್ರೆಸ್ ಅಂತಕ್ಕಂಥದ್ದನ್ನ ಸ್ಥಾಪನೆ ಮಾಡ್ತಾರೆ. ಅದೇ ರೀತಿಯಾಗಿ ಟಾಲ್ಸ್ಟಾಯ್ ಫಾರ್ಮಾ ಎಂಬ ಆಶ್ರಮವನ್ನು ಸಹ ಇಲ್ಲಿಂದಾಗ ಈ ಒಂದು ಟ್ರಾನ್ಸ್ವಾಲಾ ಅಂತಕ್ಕಂತಹ ಸ್ಥಳದಲ್ಲಿ ಈ ಒಂದು ಟಾಲ್ಸ್ಟಾಯ್ ಫಾರ್ಮ್ ಎಂಬ ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ. ಈ ರೀತಿ ಪರೀಕ್ಷಾ ದೃಷ್ಟಿಯಿಂದ ಯಾವುದು ಅಂತಂದಾಗ ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿ ಏನೇನು ಮಾಡಿದ್ರು ಅಂತಕ್ಕಂಥದ್ದು, ವರ್ಣಭೇದ ನೀತಿ ವಿರುದ್ಧ ಈ ಒಂದು ಸತ್ಯಾಗ್ರಹ ಮಾಡ್ತಾರೆ. ಅದೇ ರೀತಿಯಾಗಿ ವರ್ಣಭೇದ ನೀತಿಯನ್ನ ತನ್ನದಾಗಿರ್ತಕ್ಕಂತಹ ಇಂಡಿಯನ್ ಒಪಿನಿಯನ್ ಅಂತಕ್ಕಂಥ ಪತ್ರಿಕೆಯಲ್ಲಿ ಅದನ್ನ ಮಾಡ್ತಾರೆ. ಅದೇ ರೀತಿಯಾಗಿ ನೆಟಾಲ್ ಇಂಡಿಯನ್ ಕಾಂಗ್ರೆಸ್ ಸ್ಥಾಪನೆ ಮಾಡ್ತಾರೆ, ಟಾಲ್ಸ್ಟಾಯ್ ಫಾರ್ಮ್ ಸ್ಥಾಪನೆ ಮಾಡ್ತಾರೆ. ಅದೇ ರೀತಿ ಫಿನಿಕ್ಸ್ ಅಂತಕ್ಕಂಥ ಆಶ್ರಮವನ್ನ ಸ್ಥಾಪನೆ ಮಾಡಿದ್ದು ಕಂಡು ಬರ್ತಾ ಇದೆ ಅಂತಕ್ಕಂಥದ್ದು. ಈ ಒಂದು ಗಾಂಧೀಜಿ ಅಂತಕ್ಕಂಥ ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ಭಾರತಕ್ಕೆ ಯಾವ ಬಂದಿದ್ರು ಅಂತಕ್ಕಂಥದ್ದು. ದಕ್ಷಿಣ ಆಫ್ರಿಕಾಗಿದ್ದಾಗ ದಕ್ಷಿಣ ಆಫ್ರಿಕಾ ಮತ್ತು ಭಾರತ ನಡುವಿನ ಸಂಬಂಧ ಹೆಂಗಿತ್ತು ಅಂತ ಬಂದಾಗ ಇವರು 1894ರಲ್ಲಿ ಗಾಂಧೀಜಿ 1893ಕ್ಕೆ ಗಾಂಧೀಜಿ ಅಂತಕ್ಕಂಥ ದಕ್ಷಿಣ ಆಫ್ರಿಕಾ ಹೋಗ್ತಾರೆ. ಅದೇ ರೀತಿ 1894ರಲ್ಲಿ ತಮ್ಮ ಕುಟುಂಬವನ್ನ ವರ್ಗಾವಣೆ ಮಾಡ್ತಾರೆ. ಎಲ್ಲಿಗೆ ಅಂತಂದಾಗ ಭಾರತದಿಂದ ದಕ್ಷಿಣ ಆಫ್ರಿಕಾ ಅದಕ್ಕೊಂದು ಸಹ ಬಂದಿದ್ರು ಅಂತಕ್ಕಂಥದ್ದು. 1896ರಲ್ಲಿ ಯಾವಾಗಂತಂದಾಗ ಈ ಒಂದು ಗುಜರಾತ್ನ ರಾಜ್ಕೋಟ್ ಅಂತಕ್ಕಂಥ ಸ್ಥಳದಲ್ಲಿ ಗುಜರಾತ್ನ ರಾಜ್ಕೋಟ್ನಲ್ಲಿ ಒಂದು ಗ್ರೀನ್ ಪಾಂಪ್ಲೆಟ್ ಅಂತ ಪರೀಕ್ಷೆಯಲ್ಲಿ ಬಂದಿದೆ. ಗ್ರೀನ್ ಪಾಂಪ್ಲೆಟ್ ಹೊಡಿಸಿದ್ರು ಅಂತಕ್ಕಂಥ ಗ್ರೀನ್ ಪಾಂಪ್ಲೆಟ್ ಹೊರಡಿಸಿದರು ಅಂತಕ್ಕಂಥದ್ದು. ಯಾವಾಗಂದಾಗ 1896ರಲ್ಲಿ ಭಾರತಕ್ಕೆ ಬಂದಾಗ ಗ್ರೀನ್ ಪಾಂಪ್ಲೆಟ್ ಅನ್ನ ಹೊರಡಿಸ್ತಾರೆ ಅಂತಕ್ಕಂಥದ್ದು. ಅದೇ ರೀತಿಯ ಗಾಂಧೀಜಿ ಅಂತಕ್ಕಂಥವ್ರು INC ನಡುವೆ ಯಾವ ರೀತಿಯಾಗಿರ್ತಕ್ಕಂಥ ಸಂಬಂಧ ಇತ್ತು ಅಂತಕ್ಕಂಥದ್ದು, ಅಂದ್ರೆ ಕಾಂಗ್ರೆಸ್ಸಿಗೆ ಮತ್ತು ಗಾಂಧೀಜಿ ನಡುವೆ ಇರ್ತಕ್ಕಂಥ ಸಂಬಂಧ ಅಂತ ಬಂದಾಗ 1901ರಲ್ಲಿ ಮೊಟ್ಟ ಮೊದಲ ಬಾರಿಗೆ INCಯಲ್ಲಿ
ಅಂದ್ರೆ ಕಲ್ಕತ್ತಾ ನಡೆದಿರ್ತಕ್ಕಂತಹ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿ ಅಂತಕ್ಕಂಥವ್ರು ಭಾಗವಹಿಸ್ತಾರೆ. 1901ರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿ ಮೊಟ್ಟ ಮೊದಲ ಬಾರಿಗೆ INCಯಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥದ್ದು. ನಂತರ ಈ ಗಾಂಧೀಜಿ ಅಂತಕ್ಕಂಥವ್ರು ಭಾರತದಲ್ಲಿ ವಾಸ ಮಾಡಬೇಕು, ಭಾರತಕ್ಕೆ ಬರಬೇಕು ಅಂತಂದ್ರೆ ಪ್ರಮುಖವಾಗಿರತಕ್ಕಂತಹ ಪಾತ್ರ ವಹಿಸಿರ್ತಕ್ಕಂತಹ ವ್ಯಕ್ತಿಗಳು ಯಾರು ಅಂತಂದಾಗ ಗೋಪಾಲಕೃಷ್ಣ ಗೋಖಲೆ ಅಂತಕ್ಕಂಥವ್ರು. ಈ ಒಂದು ಗೋಪಾಲಕೃಷ್ಣ ಗೋಖಲೆ ಅಂತಕ್ಕಂಥವ್ರು ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿ ಮಾಡಿರ್ತಕ್ಕಂತಹ ಸಾಕಷ್ಟು ವಿಚಾರಗಳನ್ನ ಗಮನಿಸ್ತಾರೆ. ಅವರು ಏನ್ ಮಾಡ್ತಾರೆ ಅಂದಾಗ ಗಾಂಧೀಜಿಗೆ ಕೆಲವೊಂದು ವಿಚಾರ ವ್ಯಕ್ತಪಡಿಸ್ತಾರೆ. ಏನಂದಾಗ ನಿಮ್ಮ ಕಾರ್ಯ ದಕ್ಷಿಣ ಆಫ್ರಿಕಾಕ್ಕಿಂತ ಭಾರತಕ್ಕೆ ಬಹಳಷ್ಟು ಅವಶ್ಯಕತೆ ಇದೆ, ಅದಕ್ಕೋಸ್ಕರನೇ ಭಾರತಕ್ಕೆ ಬರುವಂತೆ ಗಾಂಧೀಜಿ ಅಂತಕ್ಕಂಥವ್ರನ್ನ ಆಹ್ವಾನ ಕೊಡ್ತಾರೆ. ಯಾರು ಅಂದಾಗ ಗೋಪಾಲಕೃಷ್ಣ ಗೋಖಲೆ ಅಂತಕ್ಕಂಥವ್ರು. ಈ ಒಂದು ಗೋಪಾಲಕೃಷ್ಣ ಗೋಖಲೆ ಅಂತಕ್ಕಂಥವ್ರು ಭಾರತಕ್ಕೆ ಕರೆದಾಗ 1911ರಲ್ಲಿ ಗಾಂಧೀಜಿ ಅಂತಕ್ಕಂಥವ್ರು ಗೋಖಲೆಯವರ ಸರ್ವೆಂಟ್ಸ್ ಆಫ್ ಇಂಡಿಯಾ ಅಂತಕ್ಕಂತಹ ಒಂದು ಸೊಸೈಟಿಯಲ್ಲಿ, ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯಲ್ಲಿ ಅಥವಾ ಆಶ್ರಮದಲ್ಲಿ 1 ತಿಂಗಳ ಕಾಲ ಗಾಂಧೀಜಿ ಅಂತಕ್ಕಂಥವ್ರು ವಾಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ಗಾಂಧೀಜಿ ಮತ್ತು ಗೋಖಲೆ ನಡುವೆ ತೀವ್ರವಾಗಿರ್ತಕ್ಕಂತಹ ಚರ್ಚೆ. ಎಂತಹ ಚರ್ಚೆ ಅಂತಂದಾಗ ರಾಜಕೀಯ ಚರ್ಚೆಗಳು. ಆ ಸಂದರ್ಭದಲ್ಲಿ ಗೋಖಲೆ ಅವರು ಮಾಡಿರ್ತಕ್ಕಂಥ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಕೆಲವೊಂದು ಸಾಧನೆಗಳು, ಅಂದ್ರೆ ಅಹಿಂಸಾ ಮಾರ್ಗದ ಮೂಲಕ ಬ್ರಿಟಿಷರ ಮನವೊಲಿಸಿ ಭಾರತದಲ್ಲಿ ಸಾಕಷ್ಟು ಸುಧಾರಣೆಗಳು ತಂದಿರ್ತಾರೆ. ಏನೇನು ಸುಧಾರಣೆಗಳು ಅಂತಂದಾಗ ಅಲ್ಲಿ ಉಪ್ಪಿನ ತೆರಿಗೆಯನ್ನು ಕಡಿಮೆ ಮಾಡಿಸಿರ್ತಾರೆ, ಮಿಲಿಟರಿ ವೆಚ್ಚವನ್ನು ಕಡಿಮೆ ಮಾಡಿಸೋಕ್ಕೋಸ್ಕರ ಒಂದು ವೆಲ್ಸಿ ಕಮಿಷನ್ ತಂದಿರ್ತಾರೆ. ಈ ರೀತಿಯಾಗಿ ಕೆಲವೊಂದು ಕಾಯ್ದೆಗಳನ್ನು, ಕೇಂದ್ರ ಶಾಸನ ಸಭೆಯ ಸ್ಥಾನಗಳನ್ನು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಈ ರೀತಿಯಾಗಿ ಈ ಒಂದು ಗೋಖಲೆಯವರ ರಾಜಕೀಯ ವಿಚಾರಗಳಿಂದ ಪ್ರಭಾವಿತರಾಗಿರ್ತಕ್ಕಂಥ ಗಾಂಧೀಜಿ ಅಂತಕ್ಕಂಥವ್ರು ಗೋಖಲೆಯವರನ್ನ ತಮ್ಮ ರಾಜಕೀಯ ಗುರು ಅಂತ ಸ್ವೀಕಾರ ಮಾಡ್ತಾರೆ. ಗೋಖಲೆಯವರನ್ನ ತಮ್ಮ ರಾಜಕೀಯ ಗುರು ಅಂತ ಸ್ವೀಕಾರ ಮಾಡ್ತಾರೆ. ಈ ರೀತಿ ಇನ್ನೂ ಸ್ವಲ್ಪ ಗೊತ್ತಿರಬೇಕು ನನಗೆ. ಈ ಒಂದು ಆಲ್ರೆಡಿ ಹೇಳಿದೆ ನಾನು, ಈ ಒಂದು ಗಾಂಧೀಜಿಯವರ ರಾಜಕೀಯ ಗುರು ಯಾರು ಅಂತಂದಾಗ ಗೋಪಾಲಕೃಷ್ಣ ಗೋಖಲೆ ಅಂತಕ್ಕಂಥವ್ರು ರಾಜಕೀಯ ಗುರು. ಅದೇ ರೀತಿ ಗೋಪಾಲಕೃಷ್ಣ ಗೋಖಲೆಯವರ ರಾಜಕೀಯ ಗುರು ಯಾರು ಅಂತಂದಾಗ MG ರಾನಡೆ ಅಂತಕ್ಕಂಥವ್ರು. ಗೋಪಾಲಕೃಷ್ಣ ಗೋಖಲೆಯವರ ರಾಜಕೀಯ ಗುರು ಯಾರು ಅಂದಾಗ MG ರಾನಡೆ. MG ರಾನಡೆಯವರ ರಾಜಕೀಯ ಗುರು ಯಾರು ಅಂತಂದಾಗ A.O. ಹ್ಯೂಮ್ ಅಂತಕ್ಕಂಥವ್ರು. ಈ ಗುರು ಪರಂಪರೆ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು ನನಗೆ. ಇದನ್ನ ಜಾಸ್ತಿ ಕೇಳಿದ್ರೆ ಯಾವ್ದಂದಾಗ ಗಾಂಧೀಜಿಯವರ ರಾಜಕೀಯ ಗುರು ಯಾರು ಅಂತ ಕೇಳಿದ್ರೆ ಗೋಪಾಲಕೃಷ್ಣ ಗೋಖಲೆ. ಒಂದ್ ವೇಳೆ ಗೋಪಾಲಕೃಷ್ಣ ಗೋಖಲೆ ಅವರ ರಾಜಕೀಯ ಗುರು ಯಾರು ಅಂದಾಗ MG ರಾನಡೆ. MG ರಾನಡೆ ಅವರ ರಾಜಕೀಯ ಗುರು ಯಾರು ಅಂತಂದಾಗ A.O. ಹ್ಯೂಮ್ ಅಂತಕ್ಕಂಥದ್ದು ನಮಗೆ ಸ್ವಲ್ಪ ಗಮನದಲ್ಲಿ ಇರಬೇಕು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ನಂತರ ಈ ಒಂದು ಸ್ವತಃ ಗಾಂಧೀಜಿಯವರನ್ನ ಭೇಟಿ ಮಾಡೋಕ್ಕೋಸ್ಕರನೇ ಗೋಪಾಲಕೃಷ್ಣ ಗೋಖಲೆ ಈ ಒಂದು 1912ರಲ್ಲಿ ಈ ಒಂದು ದಕ್ಷಿಣ ಆಫ್ರಿಕಾಕ್ಕೆ ಹೋಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ನಂತರ ಈ ಒಂದು ಗಾಂಧೀಜಿ ವಿಚಾರಕ್ಕೆ ಬಂದರೆ ಈ ಒಂದು 1ನೇ ಮಹಾಯುದ್ಧದಲ್ಲಿ ಗಾಂಧೀಜಿ ಮತ್ತು ಈ ಒಂದು 1ನೇ ಮಹಾಯುದ್ಧ ಅಂತಕ್ಕಂಥದ್ದು, ಗಾಂಧೀಜಿ ಮತ್ತು 1ನೇ ಮಹಾಯುದ್ಧ. ಈ ಒಂದು 1ನೇ ಮಹಾಯುದ್ಧದಲ್ಲಿ ಭಾರತದ ಒಪ್ಪಿಗೆ ಪಡೆಯದೆ ಇಂಗ್ಲೆಂಡ್ ಏನ್ ಮಾಡಿತು ಅಂತಂದಾಗ ಭಾರತವನ್ನ 1ನೇ ಮಹಾಯುದ್ಧದಲ್ಲಿ ನುಡಿತು. ಅದಕ್ಕೇನಂದಾಗ 1914ರ ಕಾಂಗ್ರೆಸ್ ಅಧಿವೇಶನದಲ್ಲಿ 1914ರ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾರತೀಯರು ಏನ್ ಮಾಡ್ತಾರೆ, ಒಪ್ಪಿಗೆ ಕೊಡ್ತಾರೆ. ಅದಕ್ಕೆ ಗಾಂಧೀಜಿಯವರು ಸಹ ಏನಂದಾಗ ಒಪ್ಪಿಗೆ ಕೊಟ್ಟರು. ಗಾಂಧೀಜಿಯವರು ಸಹ ಭಾರತೀಯರು 1ನೇ ಮಹಾಯುದ್ಧದಲ್ಲಿ ಭಾಗವಹಿಸುವ ಅವಕಾಶ ಕೊಟ್ಟರು. ಇವರ ನಿರೀಕ್ಷೆ ಏನಾಗಿತ್ತು ಅಂತಂದಾಗ 1ನೇ ಮಹಾಯುದ್ಧದ ನಂತರ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬಹುದು ಅಂತಕ್ಕಂಥ ನಂಬಿಕೆಯಿಂದ ಇವರು ಕೊಡ್ತಾರೆ. ಅದೇ ರೀತಿಯಾಗಿ ಈ ಒಂದು ಭಾರತದ ಸೈನಿಕರು 1ನೇ ಮಹಾಯುದ್ಧದಲ್ಲಿ ಭಾಗವಹಿಸಿದಾಗ ಈ ಒಂದು ಗಾಯಗೊಂಡಿರತಕ್ಕಂಥ ಸೈನಿಕರ ಒಂದು ಸಹಾಯಕ್ಕೋಸ್ಕರನೇ ಈ ಒಂದು ತಂಡವನ್ನು ಮಾಡ್ತಾರೆ. ಅದು ಪ್ರಥಮ ಚಿಕಿತ್ಸೆ ಕೊಡ್ತಕ್ಕಂಥ ಕೆಲಸವನ್ನ ಗಾಂಧೀಜಿ ಮಾಡ್ತಾರೆ. ಗಾಯಗೊಂಡಿರ್ತಕ್ಕಂತಹ ಸೈನಿಕರಿಗೋಸ್ಕರನೇ ಈ ಒಂದು ಪ್ರಥಮ ಚಿಕಿತ್ಸೆ ಕೊಡ್ತಕ್ಕಂತಹ ತಂಡವನ್ನು ರಚಿಸಿಕೊಂಡು ಸಾಕಷ್ಟು ಸೇವೆಯನ್ನು ಗಾಂಧೀಜಿ ಮಾಡ್ತಾರೆ. ಈ ಸೇವೆಗೆ ಮನಸೋತಿರತಕ್ಕಂತಹ ಇಂಗ್ಲೆಂಡ್ ಏನಂದಾಗ ಗಾಂಧೀಜಿಗೆ ಒಂದು ಚಿನ್ನದ ಪದಕ ಕೊಡುತ್ತೆ. ಏನಂದಾಗ ಕೈಸರ್ ಎ ಹಿಂದ್ ಅಂತಕ್ಕಂಥದ್ದು, ಕೈಸರ್ ಎ ಹಿಂದ್ ಅಂತಕ್ಕಂತಹ ಒಂದು ಬಿರುದನ್ನು ಕೊಡುತ್ತೆ ಗಾಂಧೀಜಿಗೆ. ಏನಂದಾಗ ಈ ಒಂದು 1ನೇ ಮಹಾಯುದ್ಧದಲ್ಲಿ ಸೈನಿಕರಿಗೆ ಸಹಾಯ ಮಾಡೋದಕ್ಕೋಸ್ಕರನೇ ಇಂಗ್ಲೆಂಡ್ ಸರ್ಕಾರ ಗಾಂಧೀಜಿಗೆ ಕೈಸರ್ ಎ ಹಿಂದ್ ಅಂತಕ್ಕಂತಹ ಬಿರುದನ್ನು ಕೊಡ್ತದೆ. ಆಮೇಲೆ ಗಾಂಧೀಜಿಗೆ ಸಂಬಂಧಪಟ್ಟಂತೆ ಈ ಒಂದು ಗಾಂಧೀಜಿಯ ಆಪ್ತ ಕಾರ್ಯದರ್ಶಿ ಯಾರಾಗಿದ್ರು ಅಂತ ಪ್ರಶ್ನೆ ಕೇಳಿದೆ.
ಗಾಂಧೀಜಿಯ ಆಪ್ತ ಕಾರ್ಯದರ್ಶಿ. ಆಪ್ತ ಕಾರ್ಯದರ್ಶಿ ಯಾರು ಅಂತಂದಾಗ ಅವ್ರ ಹೆಸರು ಮೆಡಲಿನ್ ಸ್ಟೆಡ್ ಅಂತಕ್ಕಂಥವ್ರು. ಅವ್ರ ಹೆಸರು ಏನಂದಾಗ ಮೆಡಲಿನ್ ಸ್ಟೆಡ್ ಅಂತಕ್ಕಂಥವ್ರು. ಇವರು ಯಾವ ದೇಶದವರು ಅಂತಂದಾಗ ಇಂಗ್ಲೆಂಡ್ ದೇಶದ ಒಬ್ಬ ಮಹಿಳೆ ಅಂತಕ್ಕಂಥವ್ರು ಗಾಂಧೀಜಿಯ ಆಪ್ತ ಕಾರ್ಯದರ್ಶಿ. ಗಾಂಧೀಜಿ ಏನ್ ಮಾಡಿದ್ರು ಅಂತಂದಾಗ ಈ ಮೆಡಲಿನ್ ಸ್ಟೆಡ್ಗೆ ಒಂದು ಪೆಟ್ ನೇಮ್ ಇಟ್ಟಿದ್ರು. ಪೆಟ್ ನೇಮ್ ಏನ್ ಪೆಟ್ ನೇಮ್ ಅಂತಂದ್ರೆ ಮೀರಾ ಬೆನ್ ಅಂತಕ್ಕಂಥದ್ದು ಇವ್ರ ಪೆಟ್ ನೇಮ್ ಆಗಿತ್ತು. ಮೀರಾ ಬೆನ್ ಅಂತಕ್ಕಂತಹ ಒಂದು ಪದವನ್ನ ಇವರಿಗೆ ಬಳಕೆ ಮಾಡಲಾಗಿತ್ತು ಅಂತಕ್ಕಂಥದ್ದು. ಒಂದನೇ ಮಹಾಯುದ್ಧ ಮತ್ತು ಗಾಂಧೀಜಿ ಜೊತೆಗೆ ಇನ್ನೊಂದು ಅಂಶ ಅಂದಾಗ ಗಾಂಧೀಜಿಯ ಆಪ್ತ ಕಾರ್ಯದರ್ಶಿಗಳು ಅಂತಕ್ಕಂತಹ ಅಂಶ ನಮಗೆ ಗೊತ್ತಿರಬೇಕು ಅಂತಕ್ಕಂಥದ್ದು. ನಂತರ ಅದೇ ರೀತಿಯಾಗಿ ಈ ಒಂದು ಗಾಂಧೀಜಿ ಅಂತಕ್ಕಂಥವ್ರು ಭಾರತಕ್ಕೆ ಯಾವಾಗ ಬಂದರು ಅಥವಾ ಯಾವ ಕಾಲಾವಧಿಯಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಇದ್ರು ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಯಾವ ಕಾಲಾವಧಿಯಿಂದ ಯಾವ ಕಾಲಾವಧಿಯವರೆಗೆ ದಕ್ಷಿಣ ಆಫ್ರಿಕಾದಾಗ 1893ರಿಂದ 1914